ಗುರುಗೌರಿ ಸ್ವಾಮಿಲಿಂಗದ ಅಗ್ಗಿ ಎಬಸುವ ಹಂತದ ಕೋಮಾಲಿ. ಹೌದು ಪತಿದೇವ. ಕೈಲಾಸದ ಮಾಲಿ ಹಂತವ, ಶಿವನ ಸದರ ಹಂತವ. ಹೌದು ಪತಿದೇವ. ಏಳು ಜಲ್ಲದ ಹೂವು ಹಂತವ ಕೋಮಾಲಿ ದೇವಿ. ಹೌದೇನು ಪತಿದೇವ. ನನ್ನ ಅಕ್ಕ ಬೇಡ್ಕೊಂಡಿದ್ದ ಮರಿ ಹರಿಕೆ ಕೂಡಿ ಬಂದವ ಕೋಮಾಲಿ, ಮಾಡಿ ಮುಗಿಸುವುದು ಕೋಮಾಲಿ. ಹಬ್ಬಕ್ಕ ಮೊದಲನ್ನು ಯಾರನ್ನು ಕರೆಸುವುದು ಕೋಮಾಲಿ, ಯಾರನ್ನು ಬಿಡುವನು ಹೇಳು ಪತಿದೇವ. ಕೋಮಾಲಿ. ಕೂಡಿ ಬಂದ ಕಾರಣ ಮಾಡಿ ಮುಗಿಸುವುದು ಕೋಮಾಲಿ. ಹಬ್ಬಕ್ಕ ಮೊದಲು ಯಾರನ್ನು ಕರೆಸುವುದು ಕೋಮಾಲಿ, ಯಾರನ್ನು ಬಿಡುವನು ಪತಿದೇವ. ಹೇಳು ಕೋಮಾಲಿ. ನಿಮ್ಮ ಅಕ್ಕ ಮಾಯ ಬಂದರ ಸುಮ್ಮನೆ ಬರುವಕ್ಕೆಲ್ಲ, ಸುಮ್ಮನೆ ಹೋದಕ್ಕೆಲ್ಲ. ಹೌದು ಜರ್ತಾರೆ ಬೇಡ್ತಾಳ, ಮಗ್ಗಿ ಕುಂಸ ಬೇಡ್ತಾಳ. ಹೌದು ಕೋಮಾಲಿ. ಕಾಲಿ ನಂದಿ ಬೇಡ್ತಾಳ, ತೋಳಿ ಬಾಪುಲಿ ಬೇಡ್ತಾಳ. ಹೌದು ಕೋಮಾಲಿ. ವಜ್ರವಾಲಿ ಬೇಡ್ತಾಳ, ವಜ್ಜಿ ಟಿಕ್ಕೆ ಬೇಡ್ತಾಳ. ಹೌದು ಎಜ್ಜಿ ಟಿಕ್ಕೆ ಬೇಡ್ತಾಳ, ಎಮ್ಮೆ ಜಣಿಗೆ ಬೇಡ್ತಾಳ. ಹೌದು ಬೇಡಕ್ಕೆ ಕೇಳಿ. ಆಕಳು ಬೆಳ್ಳುಳ್ಳಿ ಬೇಡ್ತಾಳ. ಹೌದು ಪತಿದೇವ. ಹಾ ನಿಮ್ಮ ಅಕ್ಕ ಮಾಯ ಬಂದರ ಬಹಳ ಬೇಡಿಕೆ ಪತಿದೇವ. ಹೌದೇನು ಕೋಮಾಲಿ. ನಮ್ಮ ತಂದೆ ತಾಯಿ ನಮ್ಮ ಬಂಧು ಒಳಗ ಬಂದ್ರ ಈ ಆ ಭಸನದ ಪತಿದೇವ. ಏನು ಅಂದಿ ಕೋಮಾಲಿ, ಏನು ಅಂದಿ. ನನ್ನ ಅಕ್ಕನ ಮನಸ್ಸಂದ್ರೆ ಹೌದು ಪತಿದೇವ. ಕೋಮಾಲಿ. ಹೇಳು ಅರಗಿಲ್ಲದ ಬಂಗಾರ, ಬಂಗಾರ ಶಿಖರದಕ್ಕೆ ನನ್ನ ಅಕ್ಕ ಕೋಮಾಲಿ. ಪತಿದೇವ. ನೀನು ಎದ್ದು ತರಬೇಕೆಂದು ಹಠ ತೊಟ್ಟು ನಿಂತಾಗ ನನ್ನ ಅಕ್ಕ ಅಂತರಗಮನ ತೇಜಿಯನ್ನು ತಯಾರು ಮಾಡಿಕೊಟ್ಟಳು ಕೋಲಿ. ಅಂತರಗಮನ ತೇಜಿಯನ್ನು ತಯಾರು ಮಾಡಿಕೊಟ್ಟಳು ಹೌದು ಪತಿದೇವ. ಕೋಮಾಲಿ. ಹೇಳು ಪತಿದೇವ. ನನ್ನ ತಾಯಿ ಸೋರಮ್ಮ ದೇವಿ 7 ತಿಂಗಳ ಚೊಚ್ಚಲ ಮಸುರಿದ್ದಾಗ ಅನ್ನ ಮಸರ ಬುತ್ತಿ ಬಂಕಿಯ ಬುತ್ತಿಯಲ್ಲಿ, ಅನ್ನ ಮಸರ ಬಾಲ ಬುತ್ತಿಯಲ್ಲಿ ಇಸಬರಿಸಿ ಕಳಿಸಿದ ನಿನ್ನ ತಂದಿನಾರಾಯಣ. ಹೌದೇನು ಪತಿದೇವ. ಕೋಮಾಲಿ. ಹೇಳು ಪತಿದೇವ. ಇಲ್ಲವಲ್ಲವೇ ನಾನು ನನ್ನ ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗ ನರಹಿ ನಾಗಕ್ಕನನ್ನು ಕರೆಸಿ, ಸೂರ್ಗಿತ್ತಿ ಸುಬ್ಬಕ್ಕನನ್ನು ಕರೆಸಿ ಹೌದು ಪತಿದೇವ. ಹುಟ್ಟಿನ ಉಗುರವನ್ನು ತಯಾರು ಮಾಡಿ ಅವರ ಕೈಯ ಒಳಗೆ ಸಿಗಿಸಿ ತಾಯಿ ಮಗನಿಗೆ ಕತ್ತರಿಸಿ ಬಾ ಎಂದು ಹೇಳಿದ ನಿಮ್ಮ ನೀತ ನಿಮ್ಮ ತಂದಿನಾರಾಯಣ. ಹೌದೇನು ಪತಿದೇವ. ಕೋಮಾಲಿ. ಹೇಳು ಪತಿದೇವ. ನಿನ್ನ ತಂದೆ ಮಾಡಿದ ಕಪಟತನವು ಅಲ್ಲಿ ಕೈ ಸಾಗಿಸಲಿಲ್ಲ. ಹೌದು ಪತಿದೇವ. ನಾನು 13 ದಿವಸದ ಹಸಿಗೂಸನಿರುವಾಗ ಗುಡುಗುಡು ಹಾಕಿಕೊಂಡು ಮನೆಯ ಮುಂದೆ ಬಂದು ನನ್ನ ತಾಯಿ ಸೂರಮ್ಮ ದೇವಿಗೆ ಸುಳ್ಳು ಭವಿಷ್ಯವನ್ನು ಹೇಳಿ ಗುಡುಗುಡಿಕೆ ಏಸವನ್ನು ಹಾಕಿಕೊಂಡು ಮನೆಯ ಮುಂದೆ ಬಂದು ಹೌದೇನು ಪತಿದೇವ. ಕೋಮಾಲಿ. ಹೇಳು ಪತಿದೇವ. ಸುಳ್ಳು ಭವಿಷ್ಯವನ್ನು ಹೇಳಿ ದೈತರನ್ನು ಕೊಟ್ಟು ಕಳಿಸಿದ ಕೋಮಾಲಿ. ದೈತರನ್ನು ಕೊಟ್ಟು ಕಳಿಸಿದ. ಹೌದೇನು ಪತಿದೇವ. ದೈತರನ್ನು ಮನೆಯ ಮುಂದೆ ಬಂದು ನಿಂತಾಗ ನನ್ನ ತಾಯಿ ಕುಸುಮದ ಪಂಚಿಗೆಯನ್ನು ತೊಡಿಸಿ, ಕುಸುಮೆಯ ಅಂಗಿಯನ್ನು ತೊಡಿಸಿ ಪತಿದೇವ. ಪೆಟ್ಟಿನೊಳಗೆ 7 ಅರಿವಿ ಹಾಸಿ 7 ಅರಿವಿ ಹಚ್ಚಿ ಹೌದು ಪತಿದೇವ. ಪೆಟ್ಟಿಲವನ್ನು ಶಿಣಗಾರ ಮಾಡಿ ಪೆಟ್ಟಿನೊಳಗೆ 4 ಮೂಲಿಗೆ 4 ಮಗಿಯನ್ನು ನೀರಿಟ್ಟು ಪೆಟ್ಟಿಲನ್ನು ದೈತರ ತಲೆಮೆಗೆ ಹೊರಿಸಿ ಕಳಿಸಿದಳು ಕೋಮಾಲಿ. ದೈತರ ತಲೆಮೆಗೆ ಹೊರಿಸಿ ಕಳಿಸಿದಳು. ಹೌದು ಪತಿದೇವ. ನನ್ನ ತಾಯಿ ಪೆಟ್ಟಿಲನ್ನು ಹೊತ್ತಿಕೊಂಡು ಪೆಟ್ಟಿಲನ್ನು ಹೊರಿಸುವಾಗ ನನ್ನ ತಾಯಿ ಕಣ್ಣೀರ ಹೊಳೆಯಾಗಿ ಹರಿಸಾಳ ಕೋಮಾಲಿ. ಕಣ್ಣೀರ ಹೊಳೆಯಾಗಿ ಹರಿಸಾಳ. ಹೌದೇನು ಪತಿದೇವ. ದೈತರನ್ನು ಪೆಟ್ಟಿಲನ್ನು ಹೊತ್ತಿಕೊಂಡು ಕಾಡರುತ್ತರ ಭೂಮಿಗೆ ಬಂದರು. ಹೌದು ಪತಿದೇವ. ಕಾಡರುತ್ತರ ಭೂಮಿ ಕವಳಿಗೆ ನಂದಾನವನದಾಗ ಕಂಚಾಳ ಮರದ ಹುಡುಕ ನನ್ನ ತೊಟ್ಟಿಲವನ್ನು ಇಳುವಿದರು ಕೋಮಲಿ. ತೊಟ್ಟಿಲವನ್ನು ಇಳುವುದು. ಹೌದು ಪತಿದೇವ. ನನ್ನ ತಾಯಿ ನಾನಾ
ಥರದ ವೃತ್ತಿಯನ್ನು ಮಾಡಿ ಕಟ್ಟಿದರು. ವೃತ್ತಿಯನ್ನು ಬಿಚ್ಚಿ ಉಂಡು ದೈತರು ಮ್ಯಾಗ ಶೀತಳವನ್ನು ಮುಗಿದು ಇಂಥ ತಾಯಿಯ ಅನ್ನವನ್ನು ಉಂಡು ತಾಯಿ ಮಗನಿಗೆ ಕೊಂದು ಹಾಕುವುದು ಬೇಡವೆಂದು ಹೇಳಿ ಕಟ್ಟಿಲವನ್ನು ಕಂಚಾಳ ಮರಕ್ಕೆ ಕಟ್ಟಿ ಹೋದರು. ಕೋಮಾಲಿ ಕಂಚಾಳ ಮರಕ್ಕೆ ಕಟ್ಟಿ ಹೋದರು. ಹೌದೇನು ಬಂದಿದ್ದೇವ ಕೋಮಾಲಿ ಏನು ಬಂದಿದ್ದೇವ ಇದು ಅಲ್ಲದೆ ನನ್ನ ಮೇಲೆ ಶಿವನ ಕೃಪೆ ಉಂಟು. ಹೌದು ಬಂದಿದ್ದೇವ ಶಿವನ ಕೃಪೆಯಿಂದ ಹೊನ್ನ ಮೂಗಿನ ಹಕ್ಕಿ ಹಾಕುತ್ತಿತ್ತು ಜೇನುತುಪ್ಪ ಏಳೇಡಿನಾಗೆ ಮಾಡ್ತಿದ್ದ ಕಾವಾಡ. ಹೌದು ಬಂದಿದ್ದೇವ ಗಾಳಿ ದೇವರ ಬಂದು ತೂಗುತ್ತಿದ್ದ ಕಟ್ಟಿಲ ನಾನು ಒತ್ತು ಕರಿದಾಗ ಕಿರಿಯ ರಾಮನ ಬಂದು ಹಾಕ್ತಿದ್ದ ಸೋದರ. ಹೌದೇನು ಬಂದಿದ್ದೇವ ಕೋಮಾಲಿ ಏನು ಬಂದಿದ್ದೇವ ಇದು ಅಲ್ಲದೆ ದೇವಲೋಕದ ದೇವೇಂದ್ರನ ಮಗಳು ಅಕ್ಕವ ಮಾಯವ ಭಾಗ್ಯ ವಹಿಸುತ್ತಾ ಕಾಡರುತ್ತರ ಭೂಮಿಗೆ ಬಂದರು. ಹೌದು ಬಂದಿದ್ದೇವ ಕಾಡರುತ್ತರ ಭೂಮಿ ಕೊಗಲಿಗೆ ನಂದಾನ ಹೊರದಾಗ ಕಚ್ಚಾಳ ಹೊರದಾಗ ನನ್ನ ಕಟ್ಟಿಲವನ್ನು ನೋಡಿ ನನ್ನ ಅಳುವನ್ನು ಕೇಳಿ ಹೌದು ಬಂದಿದ್ದೇವ ಓಡೋಡಿ ಬಂದರು. ಕೋಮಾಲಿ ಓಡೋಡಿ ಬಂದರು. ಹೌದು ಬಂದಿದ್ದೇವ ನನ್ನ ಅಕ್ಕ ನೇಳ ಮಾಯವ್ವ ಗಂಡ ಕಚ್ಚಿಯನ್ನು ಹಾಕಿ ಕಂಚಾಳ ಮರವನ್ನು ಹೆಪ್ಪಿದಳು. ಹೌದು ಬಂದಿದ್ದೇವ ಕಂಚಾಳ ಮರವನ್ನು ಹೆಪ್ಪಿ ಕಟ್ಟಿಲವನ್ನು ಬಿಚ್ಚಿ ಧರಣಿಗೆ ಇಳಿಯುವರು. ಕೋಮಾಲಿ ಧರಣಿಗೆ ಇಳಿಯುವರು. ಹೌದೇನು ಬಂದಿದ್ದೇವ ಹೌದು ಕೋಮಾಲಿ ಧರಣಿಗೆ ಇಳಿ ನನ್ನ ಹಾಲಗಲ್ಲ ಹೌಳದ ತುಟಿಯನ್ನು ನೋಡಿ ಒಪ್ಪಿ ಮುದ್ದಾಡಿದರು. ಕೋಮಾಲಿ ಒಪ್ಪಿ ಮುದ್ದಾಡಿದರು. ಹೌದೇನು ಬಂದಿದ್ದೇವ ಇದು ಅಲ್ಲದೆ ಕೋಮಾಲಿ ಏನು ಬಂದಿದ್ದೇವ ನನ್ನ ಕಟ್ಟಿಲನ್ನು ಹೊತ್ತಿಕೊಂಡು ನನ್ನ ಅಕ್ಕ ಮನೆಗೆ ಕರೆತಂದರು. ಹೌದು ಬಂದಿದ್ದೇವ ಮನೆಗೆ ಕರೆತಂದು ಹಳ್ಳಿಗೆ ಹಾಲಾಕಿ ಬಳ್ಳಿಗೆ ಬೆಣ್ಣೆ ಉಳಿಸಿ ಬಟ್ಟಿ ತಳಿ ಬೆಟ್ಟ ಮಾಡಲ. ಕೋಮಾಲಿ ಬಟ್ಟಿ ತಳಿ ಬೆಟ್ಟ ಮಾಡಲ. ಹೌದೇನು ಬಂದಿದ್ದೇವ ಕೋಮಾಲಿ ಏನು ಬಂದಿದ್ದೇವ ಮನಕ ಮಗನ ಮಾಡಿ ಜನಕ ಸಮ್ಮನ ಮಾಡಿ ನಾಡಿಗೆ ದೊಡ್ಡ ನಾಗಟಾಳ ಸಿದ್ಧನನ್ನು ಅನಿಸಿದಳು. ಕೋಮಾಲಿ ನಾಗಟಾಳ ಸಿದ್ಧನನ್ನು ಅನಿಸಿದಳು. ಹೌದು ಬಂದಿದ್ದೇವ ಕೋಮಾಲಿ ಏನು ಬಂದಿದ್ದೇವ ನನ್ನ ಅಕ್ಕನ ಋಣವು 7 ಜನ್ಮ ಎತ್ತಿ ಬಂದರು ತೀರಲಾರದು. ಕೋಮಾಲಿ ತೀರಲಾರದು. ಹೌದು ಬಂದಿದ್ದೇವ ನನ್ನ ಬಂಗಾರದಂತ ನನ್ನ ಅಕ್ಕನನ್ನು ಬದಿಗಿಟ್ಟು ತವರ ಮನೆ ಹಂಬಲಿಸುತ್ತಿರುವೆ ಆ ಹುಚ್ಚು ಬಾಲಿ. ಹೌದು ಬಂದಿದ್ದೇವ ಸರಿ ಹಿಂದಕ್ಕೆ ಈಗಿಂದೀಗಲೇ ನಾನು ಭಾಗ್ಯದ ಹಟ್ಟಿಗೆ ಹೋಗುತ್ತೇನೆ. ಭಾಗ್ಯದ ಹಟ್ಟಿಗೆ ಹೋಗಿ ದರಿಯ ಗಂಟದ ಹಿರಿಯರನ್ನು ವಿಚಾರ ಮಾಡುತ್ತೇನೆ. ಕೋಮಾಲಿ ಆಗಲಿ ಬಂದಿದ್ದೇವ ಏ